ಕ್ರಿಸ್ತನನ್ನು ಪ್ರತಿಫಲಿಸುವಂತೆ ನಿಮ್ಮ ಆತ್ಮಗಳನ್ನು ವಾಕ್ಯದಲ್ಲಿ ಬಲಪಡಿಸುವ ಅನುದಿನದ ಧ್ಯಾನ. ಇಂದಿನ ಧ್ಯಾನದ ಶೀರ್ಷಿಕೆ, ಯೋಹಾನನ ಗುಣಸ್ವಭಾವವು ಕ್ರಿಸ್ತನನ್ನು ಪ್ರತಿಫಲಿಸುತ್ತಿತ್ತು. ಈ ದಿನದ ದೇವರ ವಾಕ್ಯ, ನಾವು ದೇವರನ್ನು ಪ್ರೀತಿಸಿದ್ದರಲ್ಲಿಯಲ್ಲ, ಆತನು ನಮ್ಮನ್ನು ಪ್ರೀತಿಸಿ ನಮ್ಮ ಪಾಪ ನಿವಾರಣಾರ್ಥವಾಗಿ ತನ್ನ ಮಗನನ್ನು ಕಳುಹಿಸಿಕೊಟ್ಟದ್ದರಲ್ಲಿಯೇ ಪ್ರೀತಿಯ ನಿಜ ಗುಣವು ತೋರಿಬರುತ್ತದೆ. ಪ್ರಿಯರೇ, ದೇವರು ನಮ್ಮನ್ನು ಹೀಗೆ ಪ್ರೀತಿಸಿದ ಮೇಲೆ ನಾವು ಒಬ್ಬರನ್ನೊಬ್ಬರು ಪ್ರೀತಿಸುವ ಹಂಗಿನಲ್ಲಿದ್ದೇವೆ. 1 ಯೋಹಾನ 4ನೇ ಅಧ್ಯಾಯ 10 ಮತ್ತು 11ನೇ ವಚನಗಳು. ಯೋಹಾನನ ಜೀವನ ಮತ್ತು ಗುಣಸ್ವಭಾವದಲ್ಲಿ ಪ್ರಕಟವಾದ ವಿಶ್ವಾಸಾರ್ಹ ಪ್ರೀತಿ ಮತ್ತು ನಿಸ್ವಾರ್ಥ ಭಕ್ತಿ, ಇವು ವಿವರಿಸಲ ಸಾಧ್ಯವಾದ ಮೌಲ್ಯವುಳ್ಳ ಪಾಠಗಳನ್ನು ಕ್ರೈಸ್ತ ಸಭೆಗೆ ಪ್ರಕಟಪಡಿಸುತ್ತದೆ. ಯೋಹಾನನು ತನ್ನ ನಂತರದ ಜೀವನದ ಅನುಭವದಲ್ಲಿ ಪ್ರಕಟಪಡಿಸಿದ ಗುಣಸ್ವಭಾವದ ಸುಂದರತೆಯನ್ನು ಯೋಹಾನನು ಮೊದಲೇ ಸ್ವಾಭಾವಿಕವಾಗಿ ಹೊಂದಿರಲಿಲ್ಲ. ಸ್ವಾಭಾವಿಕವಾಗಿ ಆತನಲ್ಲಿ ಗಂಭೀರವಾದ ಗುಣದೋಷಗಳಿದ್ದವು. ಅವನು ಅಹಂಕಾರಿ ಮಾತ್ರವಲ್ಲ, ಸ್ವಂತಿಕೆಯನ್ನು ಪ್ರತಿಪಾದಿಸುತ್ತಿದ್ದವನು, ಗೌರವಕ್ಕಾಗಿ ಬಯಸುತ್ತಿದ್ದವನೂ ಆಗಿದ್ದನು. ಆದರೆ ಅವನಿಗೆ ನೋವಾಗುವಾಗ ದುಡುಕುವವನು, ಸಿಟ್ಟುಗೊಳ್ಳುವವನೂ ಆಗಿದ್ದನು. ಅವನನ್ನು ಮತ್ತು ಅವನ ಸಹೋದರನನ್ನು ಗುಡುಗಿನ ಮರಿಗಳು ಎಂದು ಕರೆಯಲಾಗಿತ್ತು. ಅತಿಯಾದ ಕೆಟ್ಟ ಕೋಪ, ಸೇಡಿನ ಮನೋಭಾವ, ಟೀಕೆ ಮಾಡುವ ಮನೋಭಾವ ಇವೆಲ್ಲವೂ ಪ್ರಿಯ ಶಿಷ್ಯನಲ್ಲಿತ್ತು. ಆದರೆ ದೈವಿಕ ಬೋಧಕನು ಇದೆಲ್ಲದರ ನಡುವೆ ಅವನ ದೃಢತೆ, ಉತ್ಸುಕತೆ, ಪ್ರಾಮಾಣಿಕತೆ ಮತ್ತು ಪ್ರೀತಿಯ ಹೃದಯವನ್ನು ಗ್ರಹಿಸಿಕೊಂಡನು. ಯೇಸು ಅವನ ಸ್ವಾರ್ಥವನ್ನು ಖಂಡಿಸಿದನು, ಅವನ ಅತಿ ಆಸೆಯನ್ನು ನಿರಾಶೆಗೊಳಿಸಿದನು ಮತ್ತು ಯೇಸು ಅವನ ನಂಬಿಕೆಯನ್ನು ಪರೀಕ್ಷಿಸಿದನು. ಆದರೆ ಯೋಹಾನನ ಆತ್ಮವು ಬಯಸುತ್ತಿದ್ದ ಪರಿಶುದ್ಧತೆಯ ಸೌಂದರ್ಯವನ್ನೂ ಪ್ರೀತಿಯ ಮಾನಸಾಂತರದ ಬಲವನ್ನೂ ಯೇಸು ಅವನಿಗೆ ಪ್ರಕಟಿಸಿದನು. ಕೃಪೆಯಡಿಯ ಬೆಳವಣಿಗೆಗೆ ಮತ್ತು ತನ್ನ ಕೆಲಸಕ್ಕೆ ಸರಿಹೊಂದುವ ಅಗತ್ಯವಾದ ಸೌಮ್ಯತೆ, ನಮ್ರತೆ ಮತ್ತು ಪ್ರೀತಿಗೆ ಮಾದರಿಯಾಗಿರುವ ಕ್ರಿಸ್ತನ ಪಾಠಗಳು ಯೋಹಾನನಿಗೆ ಅತ್ಯುನ್ನತ ಮೌಲ್ಯದ್ದಾಗಿದ್ದವು. ಅವನು ಪ್ರತಿಯೊಂದು ಪಾಠವನ್ನು ಅಮೂಲ್ಯವಾಗಿ ಪರಿಗಣಿಸಿದನು ಮತ್ತು ತನ್ನ ಜೀವನವನ್ನು ದೈವಿಕ ಮಾದರಿಯ ಸಾಮರಸ್ಯಕ್ಕೆ ತರಲು ಅವನು ನಿರಂತರವಾಗಿ ಪ್ರಯತ್ನಿಸಿದನು. ಅವನ ಗುರುವಿನ ಪಾಠಗಳು ಅವನ ಆತ್ಮದ ಮೇಲೆ ಕೆತ್ತಲಾಗಿತ್ತು. ಅವನು ರಕ್ಷಕನ ಕೃಪೆಯ ಬಗ್ಗೆ ಸಾಕ್ಷಿ ಹೇಳುವಾಗ ಅವನ ಇಡೀ ಅಸ್ತಿತ್ವವನ್ನೇ ವ್ಯಾಪಿಸಿರುವ ಪ್ರೀತಿಯೊಂದಿಗೆ ಅವನ ಸರಳವಾದ ಭಾಷೆಯು ನಿರರ್ಗಳವಾಗಿ ಇರುತ್ತಿತ್ತು. ಕ್ರಿಸ್ತನ ಮೇಲೆ ಯೋಹಾನನಿಗಿದ್ದ ಆಳವಾದ ಪ್ರೀತಿಯೇ ಅವನನ್ನು ಯಾವಾಗಲೂ ಕ್ರಿಸ್ತನ ಪಕ್ಕದಲ್ಲೇ ಇರುವಂತೆ ಅವನು ಬಯಸುವಂತೆ ಮಾಡಿತ್ತು. ರಕ್ಷಕನು ಎಲ್ಲ 12 ಮಂದಿಯನ್ನೂ ಪ್ರೀತಿಸಿದನು, ಆದರೆ ಯೋಹಾನನದು ಗ್ರಹಿಸುವ ಚೈತನ್ಯವಾಗಿತ್ತು. ಅವನು ಇತರರಿಗಿಂತ ಕಿರಿಯವನಾಗಿದ್ದನು. ಮಗುವಿನಂತಹ ನಂಬಿಕೆಯು ಅವನಲ್ಲಿ ಹೆಚ್ಚಾಗಿ ಇತ್ತು ಮತ್ತು ಅವನು ಯೇಸುವಿಗೆ ತನ್ನ ಹೃದಯವನ್ನು ತೆರೆದಿದ್ದನು. ಹೀಗೆ ಅವನು ಕ್ರಿಸ್ತನೊಂದಿಗೆ ಹೆಚ್ಚು ಸಹಾನುಭೂತಿಗೆ ಅವನು ಒಳಗಾಗಿದ್ದನು ಮತ್ತು ಅವನ ಮೂಲಕ ರಕ್ಷಕನ ಆಳವಾದ ಆತ್ಮಿಕ ಬೋಧನೆಯನ್ನು ಜನರಿಗೆ ತಿಳಿಸಲಾಯಿತು. ತಂದೆಯನ್ನು ಪ್ರತಿನಿಧಿಸುವವರನ್ನು ಯೇಸು ಪ್ರೀತಿಸುತ್ತಾನೆ ಮತ್ತು ತಂದೆಯ ಪ್ರೀತಿಯ ಬಗ್ಗೆ ಯೋಹಾನನು ಬೇರೆ ಯಾವ ಶಿಷ್ಯರು ಮಾತನಾಡಲು ಸಾಧ್ಯವಿರುವುದಕ್ಕಿಂತ ಹೆಚ್ಚಾಗಿ ಮಾತನಾಡುತ್ತಿದ್ದನು. ತನ್ನ ಗುಣಸ್ವಭಾವದ ಮೂಲಕ ದೇವರ ಗುಣಸ್ವಭಾವವನ್ನು ಪ್ರತಿಫಲಿಸುವ ತನ್ನ ಅನುಭವವನ್ನು ಅವನು ತನ್ನ ಜೊತೆಯವರಲ್ಲಿ ಪ್ರಕಟಪಡಿಸುತ್ತಿದ್ದನು. ದೇವರ ಮಹಿಮೆಯು ಅವನ ಮುಖದಲ್ಲಿ ವ್ಯಕ್ತವಾಗುತ್ತಿತ್ತು. ಅವನನ್ನು ಮಾನಸಾಂತರಗೊಳಿಸಿದ ಪರಿಶುದ್ಧತೆಯ ಸೌಂದರ್ಯವು ಕ್ರಿಸ್ತನಂತಹ ಕಾಂತಿಯನ್ನು ಅವನ ಮುಖದಲ್ಲಿ ಪ್ರಕಾಶಿಸುವಂತೆ ಮಾಡಿತು. ಕ್ರಿಸ್ತನ ಹೋಲಿಕೆ ಮತ್ತು ಆತನೊಂದಿಗಿನ ಸಹಭಾಗಿತ್ವವು ಅವನ ಏಕೈಕ ಬಯಕೆಯಾಗುವವರೆಗೂ ಮತ್ತು ಅವನ ಗುಣಸ್ವಭಾವದಲ್ಲಿ ಅವನ ಗುರುವಿನ ಗುಣಸ್ವಭಾವವು
ಪ್ರತಿಫಲಿಸುವವರೆಗೂ ಅವನು ಭಕ್ತಿ ಮತ್ತು ಪ್ರೀತಿಯಿಂದ ರಕ್ಷಕನನ್ನೇ ನೋಡುತ್ತಿದ್ದನು. ಆಮೇನ್. ದೇವರ ವಾಕ್ಯಗಳನ್ನು ಶ್ರದ್ಧೆಯಿಂದ ಆಲಿಸುವವರು ಮಾತ್ರವೇ ಆಗಿರದೆ ಪಾಲಿಸುವವರೂ ಆಗಬೇಕೆಂದು ನಿಮ್ಮನ್ನು ಉತ್ತೇಜಿಸುತ್ತೇನೆ. ಪರಿಶುದ್ಧಾತ್ಮನ ಸಹಾಯದಿಂದ ಆಲಿಸಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಮತ್ತೆ ದೈನಂದಿನ ಧ್ಯಾನಕ್ಕಾಗಿ ನಾಳೆ ಸಂಧಿಸೋಣ. ಆಮೇನ್.